ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋ ನಾನು ಊರಿಂದ ಹಾಕಿದ್ದು ಮತ್ತು ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದೆ. ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ತೋಟದ ಹತ್ರ ಬಂದಿದ್ವಿ ಎಲ್ಲರೂ, ನಮ್ಮ ಮಾವನ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಗಾಡೀಲಿ ನನ್ನ ನಾದಿನಿ ಮಗ ಇಬ್ಬಿಬ್ರನ್ನೇ ಕರ್ಕೊಂಡು ಬಂದು ಬಿಡ್ತಾ ಇದ್ದ. ಇಲ್ಲಿ ಹಲಸಿನ ಮರ ಇದು ನಮ್ಮದೇನೆ, ಅದು ಭಾಗ ಆಗಿದ್ದಾರಲ್ವ, ಹಂಗಾಗಿ ಅದು ಇವಾಗ ನಮ್ಮ ಚಿಕ್ಕ ಮಾವವ್ರಿಗೆ ಹೋಗೈತೆ. ಅದು ಹಣ್ಣು ಚೆನ್ನಾಗಿರುತ್ತೆ, ಚೆನ್ನಾಗಿ ಬಿಡುತ್ತೆ ಅದು. ಇಲ್ಲಿ ಬಂದೆ, ಇಲ್ಲೆಲ್ಲ ಫುಲ್ಲು ಧೂಳು ಕಸ ಎಲ್ಲ ಇತ್ತು, ತೋಟ ಅಲ್ವಾ ಇನ್ನೇನು. ಆಮೇಲೆ ನನ್ನ ಮೈದನ ಫ್ಯಾಮಿಲಿ ಬಂದಿಲ್ಲ ಪೂಜೆಗೆ, ಯಾಕಂದರೆ ವರ್ಷ ಎಲ್ಲರೂ ಒಟ್ಟಿಗೆ ಬಂದು ಪೂಜೆ ಮಾಡ್ತಿದ್ವಿ. ಈ ವರ್ಷ ನನಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನು ಬರ್ತೀನೋ ಇಲ್ವೋ ನಾವು ಅನ್ನೋ ಡೌಟಲ್ಲಿ ಅವ್ರು ಯುಗಾದಿ ಹಬ್ಬದಲ್ಲಿ ಪೂಜೆ ಮಾಡಿದ್ರಂತೆ ಬಂದು. ಹಂಗಾಗಿ ಹಂಗೆ ಹೇಳ್ತಾಯಿದ್ದ, ನಮ್ಮದೆಲ್ಲ ಆಯ್ತಮ್ಮ, ನಾವು ಯುಗಾದಿ ಹಬ್ಬದಲ್ಲಿ ಪೂಜೆ ಮಾಡ್ಕೊಬಂದೀವಿ, ನೀವೇ ಹೋಗ್ಬಿಟ್ಟು ಪೂಜೆ ಮಾಡಿ ಬರೋಗ್ರಿ ಅಂತ. ಹಾಗಾಗಿ ನಾವು ಮತ್ತು ನಮ್ಮ ನಾದಿನಿ ಅವ್ರ ಮಕ್ಕಳು ನಾವು ಮಾತ್ರ ಬಂದ್ವಿ. ಎಳವೆ ಆಗ ಅಲ್ಲೇ ಇರೋವೆರಡು ದಪ್ಪ ಚೂರು ಸೈಡ್ಗೆ ಹೋಗ್ತೀರಾ? ಅಲ್ಲೊಂದು ಅದ್ರ ಮೇಲೆ ಮಸ್ತ್ ತೆಗಿಸ್ಕೊಂಡ್ಯಾ. ದೀಪ ಬಾ ಪೂಜೆ ಬಾ, ನೀನು ಫಸ್ಟ್. ಪೂಜಾರ ದೀಪಕ್ಕದ ಕೂಡ್ತಾಳೆ. ಹೇಳು ನನ್ನಿಂದ ಮಾತಾಡಿಲ್ಲ. ಅದೇನು ತಗ ಬೇಕಾಗ್ತದೆ, ಮತ್ತೆ ಹೇಳ್ಕೊಡ್ತಾನೆ. ಹೋಳಿಗೆ ಮುಟ್ಲಿಲ್ಲ, ನೀನು ಅದೇನು ತಗಳೆ, ನೀನು ತಗಳೆ ತಿನ್ನೆ. ನಮ್ಮ ರಾಕಿ ಕವರ್ ಕೊಡ್ತೀನಿ, ಕವರ್ ಕೊಡ, ಕವರ್ ಕೊಡು. ನೀವು ಕುಂತ ತಿಂತಾನೆ. ಪೂಜೆ ಎಲ್ಲ ಮುಗೀತು, ಮುಗಿಸ್ಕೊಂಡು ವಾಪಸ್ ಹೊರಟ್ವಿ ಮನೆಗೆ. ಆಮೇಲೆ ಅವನಿಬ್ಬಿಬ್ರನ್ನೇ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬರೋ ಅಷ್ಟರೊಳಗಡೆ ಇನ್ನಿಬ್ಬಿಬ್ಬರು ವೆಯ್ಟ್ ಮಾಡಬೇಕಿತ್ತು, ಹಂಗಾಗಿತ್ತು. ಆಮೇಲೆ ನಮ್ಮ ಅತ್ತೆ ಇಲ್ಲಿ ಹಸು ಕಟ್ಟಿದ್ವಿ, ಹಸುಗೆ ನೀರು ಕುಡಿಸ್ಬೇಕು ಅಂತ ಹೇಳ್ಬಿಟ್ಟು ನೀರು ಕುಡಿಸಿ ಹೋಗೋಣ ಅಂತ ಹೇಳಿ ಬಂದ್ವಿ. ಊರಲ್ಲಿ ಎಷ್ಟು ಬಿಸಿಲಂದರೆ ಸುಸ್ತಾಗುತ್ತೆ. 10 ಗಂಟೆ ಆಯ್ತಂದರೆ ಆಚೆ ಹೋಗೋಕ್ಕೆ ಆಗೋಲ್ಲ, ಅಷ್ಟು ಬಿಸಿಲು. ಆಮೇಲೆ ನನ್ನ ಮಗಳು ಮುಂಚೆನೇ ಬಂದಿದ್ಲು. ಇವಾಗ ಬರೋ ಅಷ್ಟರೊಳಗಡೆ ಮತ್ತೆ ಡ್ರೆಸ್ ಚೇಂಜ್ ಆಗೋಗಿತ್ತು. ಆಲೆ ಇದೇ ಹೊಸ ಡ್ರೆಸ್ಸು ಅವ್ರ ಚಿಕ್ಕಪ್ಪ ತಂದಿದ್ದು, ಇಡೋವರೆಗೂ ಅವನಿಗೂ ಸಮಾಧಾನ ಆಗಿಲ್ಲ. ನಾವು ಬರೋ ಅಷ್ಟರೊಳಗಡೆ ಇಟ್ಕೊಂಡು ಅಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ಲು. ಸ್ವಲ್ಪ ಹೊತ್ತು ಅಷ್ಟೇ. ಆಮೇಲೆ ಇದೂ ಅಲ್ಲೇ ಬಿಸಿಲಾಗ್ತಾ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಬಿಚ್ಚಾಕಿದ್ಲು. ಮಕ್ಕಳು ಹಂಗೇನೆ ನೋಡಿದ ತಕ್ಷಣ ಆಸೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಿಸಿಲಿಗೆ ಅಷ್ಟೇ ಅವರಿಗೆ. ಆಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ, ಊಟ ಮಾಡಿ ಮುಗಿಸಿದ್ವಿ. ಫುಲ್ಲು ಬಿಸಿಲಿಗೆ ತೋಟಕ್ಕೆ ಹೋಗಿ ಬಂದಿದ್ದಕ್ಕೂ ಅದಕ್ಕೂ ಫುಲ್ ನೀರು ಕುಡ್ದೆ ಸುಸ್ತಾಗೋಗಿತ್ತು. ಆ ಸ್ವೀಟ್ಗೆ ಯಾರಿಗಪ್ಪ ಬೇಕು ಅನಿಸುತ್ತೆ. ಆಮೇಲೆ ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಆಮೇಲೆ ಹಾಗೆ ಮಲ್ಕೊಂಡ್ವಿ. ಬಿಸಿಲಿಗೆ ಆ ಸೆಕೆಗೆ ನಿದ್ದೆನೂ ಬರ್ತಾ ಇರಲಿಲ್ಲ. ಆಮೇಲೆ ಹಂಗೆ ಊರಲ್ಲಿ ಒಂದು 10 ಮನೆ ಅಡ್ಡಾಡಿದ್ವಿ. ಏನಪ್ಪ ಅಂದರೆ ನಾನು ಬರೋದು ಇದು ನಮ್ಮದೇ ಊರಾದ್ರೂ ವರ್ಷಕ್ಕೊಂದೇ ಸರಿ ಇವ್ರ ಮನೆಗಳಿಗೆಲ್ಲ ಬರೋದು. ಯಾಕಂದರೆ ಈ ನೆಕ್ಸ್ಟ್ ಯಾವಾಗ ಬಂದ್ರೂ
ಒಂದಿನ 2 ದಿನಕ್ಕೆ ವಾಪಸ್ ಬಂದುಬಿಡ್ತೀವಿ. ಏನಾದರೂ ಕೆಲಸ ಇದ್ದರೆ ಅದನ್ನು ಮುಗಿಸ್ಕೊಂಡು. ಜಾತ್ರೆ ಅಂತ ಬಂದರೆ ಒಂದು 2 ದಿನ ಇಲ್ಲ 3 ದಿನ ಉಳ್ಕೊಳ್ತೀವಿ. ನಮ್ಮ ನಾದಿನಿ ಬಂದಿರ್ತಾಳಲ್ವ, ಕರೆಕ್ಟಾಗಿ ವರ್ಷಕ್ಕೆ ಒಂದು ಸರಿ ಈ ಜಾತ್ರೆಗೆ ಬಂದಾಗ ಮಾತ್ರ ಈ ಮನೆಗಳಿಗೆ ನಾವು ಹೋಗಿ ಬರೋದು. ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು, ಮತ್ತೆ ದೇವಸ್ಥಾನದ ಹತ್ರ. ಹಂಗಾಗಿ ಮನೇಲೇನು ಪೂಜೆ ಗೀಜೆ ಎಡೆ ಇಲ್ಲ. ಸಂಜೆ ಬೆಳಗ್ಗೆನೇ ಎಲ್ಲ ಮಾಡಿ ಮುಗಿಸಿದ್ವಿ. ಹಾಗಾಗಿ ಫುಲ್ಲು ನೈಟು ನಮಗೆ ಇವರೆಲ್ಲ ನಮ್ಮ ರಿಲೇಷನ್ನೇ, ನಮ್ಮ ಅಕ್ಕಪಕ್ಕದ ಮನೆಯವರು. ಎಲ್ಲರ ಮನೆಗೂ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಎಲ್ಲರ ಮನೇಲೂ ಈ ಬಿಸಿಲಿಗೆ ಕಾಫಿ ಟೀ ಊಟ ಮಾಡಿರಿ ಅಂದರೆ ಊಟ ಮಾತ್ರ ಕರೀಲೇಬೇಡಿ ಅಂತ ಹೇಳ್ಬಿಟ್ವಿ ಫಸ್ಟೇ. ಆಮೇಲೆ ಎಲ್ಲರ ಮನೆಗೂ ಕಾಫಿ ಟೀ ಎಲೆ ಅಡಿಕೆ ಹಾಕ್ಕೊಂಡು ಕುತ್ಕೊಂಡು ಸಾಕಾಗಿ ಹೋಗ್ಬಿಡ್ತು ನನಗೆ. ಇವಳು ಬಂದು ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು, ಅಂದರೆ ನಮ್ಮ ಮನೆಯವರ ದೊಡ್ಡಪ್ಪನ ಮಗಳಾಗಬೇಕು. ನಾವು ಮದುವೆ ಆದಾಗ ಸ್ಟಾರ್ಟಿಂಗ್ ಬಂದಾಗ ಇವರೇ ನನ್ನ ಜೊತೆ 4 ಜನ ಹುಡುಗಿರಿದ್ರು ನಮ್ಮ ಮನೆ ಅಕ್ಕಪಕ್ಕದಲ್ಲಿ. ಅವರೆಲ್ಲರೂ ಇವಾಗ ಮದುವೆ ಆಗಿದ್ದಾರೆ. ಇಬ್ಬರು ಮಾತ್ರ ಅದೇ ಊರಲ್ಲೇ ಮದುವೆ ಆಗಿದ್ದಾರೆ. ಇವಳು ನಮ್ಮ ನಾದಿನಿ. ಇವಳು ಅವ್ರು ನಂಬ್ತಾರೆ ಇಲ್ವ ಅಂತ ಅವ್ರಿಗೆ ಅರ್ಥ ಆಗಲ್ವಾ ಅಷ್ಟು ಅಂತ. ಇವಳ್ದು ಬರೀ ಫ್ರೀ ನರ್ಸರಿ, LKG UKG ಅಷ್ಟೇ 3 ಇರೋದು ಇವಳ್ದು. ಫಸ್ಟ್ ಸ್ಟ್ಯಾಂಡರ್ಡಿಗೆ ಬೇರೆ ಸ್ಕೂಲ್. ಇವಳಿಗೆ ಇಲ್ಲ, ಅವನು ಊಟದ್ದೇ ನಮಗೆ ದೊಡ್ಡ ಚಿಂತೆ. ನಾನು ಅದನ್ನೇ ಹೇಳ್ತಿದ್ದೀನಿ ಇರು ಅಂತ. ಅಲ್ಲಟ್ಟೆ ಊಣಿಗೆ ಬಿಡಿ, ಅದಕ್ಕೆ ಇಕ್ಕಿಸ್ತೀನಿ ಹೊಟ್ಟೆಯ. ಅದಕ್ಕೆ ಬೀಳಲಿ, ಅಲ್ಲಿ ಬೀಳಲ್ವಲ್ಲ ಅವನಿಗೆ, ಅದಕ್ಕೆ. ಎಲ್ಲರ ಮನೇನೂ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬರೋಷ್ರೊಳಗಡೆ 9 ಗಂಟೆ ಆಗಿತ್ತು. ಮತ್ತು ರೆಡಿ ಆಗಿಬಿಟ್ಟು ದೇವಸ್ಥಾನದ ಹತ್ರ ಹೋಗೋಣ ಅಂತ. ಇವ್ರು ಬಂದು ನನ್ನ ಓರ್ಗಿತ್ತಿಯವರ ತಂಗಿರು, ಅಂದರೆ ಚಿಕ್ಕಮ್ಮನ ಮಕ್ಕಳು. ಅವರು ಊರಿಂದ ಬಂದಿದ್ದರು. ಅವರು ಬಂದು ಕೂತ್ಕೊಂಡು ಮಾತಾಡ್ತಾಯಿದ್ರು. ಇವಾಗೆಲ್ಲ ರೆಡಿಯಾಗಿ ಮತ್ತೆ ಇನ್ನೇನು ಹಂಗೆ ಮುಖ ಗಿಕ್ಕ ತೊಳ್ಕೊಂಡು ತಲೆ ಬಾಚ್ಕೊಂಡು ದೇವಸ್ಥಾನದ ಹತ್ರ ಹೊರಟ್ವಿ. ಮಾಡ್ರಿ ಅಮ್ಮ ಬೀಳ್ತ. ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮುಗಿದ್ಮೇಲೆ ನೈಟು ಊಟ ಇರುತ್ತೆ ದೇವಸ್ಥಾನದ ಹತ್ರನೇ. ಇದು ಊಟಕ್ಕೆ ಹಾಕೋಷ್ಟ್ರೊಳಗಡೆ 12:30 1 ಗಂಟೆ ಆಗುತ್ತೆ. ಇವತ್ತು ಅಷ್ಟೇ ನಾವು ಇದು ಊಟ ಮಾಡಿದಾಗ 1:15 ಆಗಿತ್ತೇನೋ. ಅವಾಗ ಬಂದ್ವಿ ಊಟ ಮುಗಿಸ್ಕೊಂಡು. ನೈಟ್ 1:15 ಅಷ್ಟೊತ್ತಿನಲ್ಲಿ ಬಂದು ಕೂತ್ಕೊಂಡು ನೈಟ್ ಟೈಮ್ ಅಷ್ಟೊಂದು ಆಗೈತೆ, ನಿದ್ದೆನೇ ಬರ್ತಾಯಿರಲಿಲ್ಲ. ಮತ್ತೆ ಶೆಕೆ ಬೇರೆ ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಎಲ್ಲ ಮತ್ತೆ ಮಲ್ಕೊಳ್ಳೋಷ್ಟ್ರೊಳಗಡೆ 2 ಗಂಟೆ ಮೇಲಾಗಿತ್ತು. ನಮ್ಮ ಮನೆಯವರ ಸೋದರ ಅತ್ತೆಯವರು, ಅವರು ಒಬ್ಬರೇ ಅತ್ತೆ ಅವ್ರಿಗೆ. ಅವ್ರು ಬಂದರೆ ಹಂಗೇ ಎಲ್ಲರೂ ರೇಗಿಸ್ತಾನೆ ಇರ್ತೀವಿ, ನಗ್ತಾನೆ ಇರ್ತೀವಿ. ಅವ್ರ ಪಾಪ ಸ್ವಲ್ಪನೂ ಬೇಜಾರೇ ಮಾಡ್ಕೊಳ್ಳಲ್ಲ. ಏಯ್ ಮಹೇಶ್ ಅಣ್ಣ ಬರಬೇಕು. ಅಲ್ಲಿ ಹಾಕೊಂಡು ಮೇಲೆ ಸಾಯಲು ಏನ್ ಮಾಡ್ತೀನಿ, ಚೆನ್ನಾಗೈತಿ ಅದೃಷ್ಟ ಬಾಯಾಳ ಒಂದೋದಿದ್ದಾವೆ ಅಷ್ಟೇ. ಬೆಳಗ್ಗೆ ಎಲ್ಲರೂ ತೋಟಕ್ಕೆ ಹೋಗಿದ್ರು. ನಮ್ಮನೆಗೆ ಎಲ್ಲರೂ, ನನ್ನನ್ನು ಮತ್ತು ಇವರಿಬ್ಬರು ಮಕ್ಕಳನ್ನ, ನನ್ನ ಮಗಳು ಮತ್ತು ನನ್ನ ಮೈದನ ಮಗಳು ಇಬ್ಬರನ್ನೇ ಬಿಟ್ಬಿಟ್ಟು ಎಲ್ಲರೂ, ನನ್ನ ಮಗ, ನನ್ನ ನಾದಿನಿ, ಅವ್ರ ಮಕ್ಕಳು ಎಲ್ಲರೂ ಹೋದರು. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ನಾವು ಬರ್ತೀವಿ ಅಂತ ಎಲ್ಲರೂ ಹೋದರು. ನಾನು ಇವರು ನೋಡಿಕೊಂಡು ಆಮೇಲೆ ತಿಂಡಿನ ಅವಳೇ ಮಾಡಿಟ್ಟೋಗಿದ್ಲು, ಚಿತ್ರಾನ್ನ ಮಾಡಿದ್ಲು. ಹಾಗಾಗಿ ತಿಂಡಿ ಮಾಡಿಟ್ಟೋಗಿದ್ಲು. ಏನು ಸದ್ಯಕ್ಕೇನು ಕೆಲಸ ಇರಲಿಲ್ಲ. ಆರಾಮಾಗಿ ಮಲ್ಕೊಂಡು ಈ ಹುಡುಗ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ.
ಆಮೇಲೆ ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕಂತ ಹೇಳ್ಬಿಟ್ಟು ಈಗ 2 ದಿವಸ ಇವರು ಬರ್ತಾನೆ ಇದ್ದರು. ಮನೆಯಂತೂ ಅಲ್ಲಿ ಇಲ್ಲಿ ಮಕ್ಕಳೇ ಇರೋದಕ್ಕೂ ಅದಕ್ಕೂ ಫುಲ್ಲು ಮನೆಯೆಲ್ಲ ಅಲ್ಲೇದಲ್ಲೇ ಇಲ್ಲೇ ಕಸದ ಥರ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎದ್ದು ಬಂದೆ. ನಮ್ಮ ಮನೆ ಬಂದು ಚಿಕ್ಕದು, ತುಂಬ ಚಿಕ್ಕದು. ಆ ವಿಡಿಯೋದಲ್ಲೇ ಕಾಣಿಸುತ್ತಲ್ಲ ಅಷ್ಟೇ ನಮ್ಮ ಮನೆ ಇರೋದು. ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಜಾತ್ರೆದು ನಾನು ಹಾಕಿದ್ದೀನಿ. ಅದ್ರಲ್ಲಿ ನನ್ನ ಮನೆ ತೋರಿಸಿದ್ದೀನಿ, ಅದ್ರ ಬಗ್ಗೆನೂ ಹೇಳಿದ್ದೀನಿ. ಈಗೂ ಅಷ್ಟೇ ತುಂಬ ದಿನ ಆಯ್ತಲ್ವ, ಹಂಗಾಗಿ ಹೇಳ್ತಾಯಿದ್ದೀನಿ. ನಮ್ಮ ಮನೆ ಚಿಕ್ಕದು, ನಮ್ಮ ಮಕ್ಕಳೂ ಚಿಕ್ಕವರು. ನಮ್ಗೆ ಸೈಟ್ ಬಂದ್ಬಿಟ್ಟು ಊರೊಳಗಡೆ ಎಲ್ಲೂ ಇಲ್ಲ, ಊರಿಂದ ಹೊರಗಡೆ. ಅಂದರೆ ನಾವು ಪೂಜೆ ಮಾಡೋಕೆ ಹೋಗಿದ್ವಲ್ಲ, ಅಲ್ಲಿ ತೋಟದ ಹತ್ರ ಹೋಗಿ ಮನೆ ಕಟ್ಟಬೇಕು. ಮಕ್ಕಳು ಚಿಕ್ಕವರು ಇರೋದ್ರಿಂದ ಸದ್ಯಕ್ಕೆ ಮನೆ ಕಟ್ಟೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಇಲ್ಲೇ ಈ ಚಿಕ್ಕ ಮನೆಯಲ್ಲೇ ಇದ್ದೀವಿ ನಾವು. ಚಿಕ್ಕ ಮನೆ ಆದರೂ ಏನು ತೊಂದರೆ ಏನಿಲ್ಲ. ಏನು ಮಾಡೋಕ್ಕಾಗುತ್ತೆ, ಚಿಕ್ಕ ಮಕ್ಕಳಿರೋ ಮನೆ ಅಂತಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಚಿಕ್ಕ ಮನೆಯಲ್ಲಿ ಚಿಕ್ಕ ಮಕ್ಕಳಿರೋ ಮನೆ ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗೋಲ್ಲ, ಅದು ಗಲೀಜು ಆಗ್ತಾನೇ ಇರುತ್ತೆ. ನಮ್ಮ ಮನೆಯಲ್ಲಿ ನಾನು ವ್ಲಾಗ್ ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲಿ ಏನು ಫುಲ್ ಇಲ್ಲಂತೂ ಶೆಕೆ. ನೀವೇ ನೋಡ್ತೀವಿ, ನಮ್ಮ ಮನೆ ಚಿಕ್ಕದು. ನಮ್ಮ ಮನೆ ತುಂಬ ನಮ್ಮ 4 ಜನ ಮಕ್ಕಳಿದ್ದಾರೆ. ಸೊ ಎಷ್ಟು ಕ್ಲೀನ್ ಮಾಡಿದ್ರೂ ಅದು ಹರಡುತ್ತೆ. ಮೇ ಬಿ ಚಿಕ್ಕ ಮನೆ ಇರೋರಿಗೆ ಅದು ಕಷ್ಟ ಏನು ಅಂತ ಗೊತ್ತಿರುತ್ತೆ ಅನಿಸುತ್ತೆ. ಹಂಗಂತ ನಮ್ಮ ಮನೇನ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಲ್ಲ. ನಮ್ಮ ಮನೆಗೆ ನಾವು ತುಂಬ ಚೆನ್ನಾಗಿ, ನನ್ನ ಓರ್ಗಿತ್ತಿದ್ದಾಳಲ್ಲ ಅವಳು ಯಾವಾಗೂ ಕೆಲಸ ಮಾಡ್ತಾನೆ ಇರ್ತಾಳೆ. ಅವಳು ಅದು ಇದು ಎಲ್ಲ ಎತ್ತಿಡೋದು ಎಲ್ಲ ಮಾಡ್ತಿರ್ತಾಳೆ. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ. ಮನೆ ತುಂಬ ಚಿಕ್ಕದು, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಆ ಸಂದರ್ಭಕ್ಕೆ ತಕ್ಕಂಗೆ ನಾವು ಬದುಕಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಇವಾಗ ಏನಪ್ಪ ಅಂದರೆ ಎಲ್ಲರೂ ತೋಟಕ್ಕೆ ಹೋಗಿದ್ದಾರೆ. ಏನು ಕೆಲಸ ಅಂದರೆ ಬೆಳಗ್ಗೆ ಚಿತ್ರಾನ್ನ ಮತ್ತು ಬೋಂಡ ಮಾಡಿಟ್ಟು ತಿಂದ್ಬಿಟ್ಟು ಹೋಗಿದ್ರು. ನನ್ನನ್ನು ಈ 2 ಪಿಳ್ಳೆಗಳನ್ನ ಕಾಯೋಕ್ಕೆ ಮನೇಲಿ ಬಿಟ್ಟೋಗಿದ್ದಾರೆ. ಹೊಲ ತೋಟಕ್ಕೆ ಹೋಗಿಲ್ಲ. ನನ್ನನ್ನು ಅವ್ರು ಕರ್ಕೊಂಡು ಹೋಗಲ್ಲ. ಅವ್ರಿಗೆ ಗೊತ್ತು ನಮ್ಮ ಕೈಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಂತ. ನಾನು ಹೋಗಲ್ಲ, ನನಗೆ ಬರೋದು ಇಲ್ಲ. ಹಂಗಾಗಿ ಈಗ ಅಟ್ಲೀಸ್ಟ್ ಆದರೆ ಮನೇಲಿರೋ ಕೆಲಸ ಎಲ್ಲ ನನ್ನದೇ. ನಾನು ಮನೆಗೆ ಬಂದೆ, ನಾನು ಇದ್ದೆ ಅಂದರೆ ಹೊಲದಲ್ಲಿ ತೋಟದಲ್ಲಿ ಅವ್ರು ಕೆಲಸ ಮಾಡ್ಕೊಳ್ತಾರೆ. ಅದು ಬಿಟ್ಟರೆ ನಾನು ಮನೆ ಕೆಲಸ ಎಲ್ಲ ನನ್ನದೇ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಬೇಕು ಅಂದ್ಕೊಂಡೆ, ಬಟ್ ನೆಂಟರು ಬರ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಚಿತ್ರಾನ್ನ ಎಲ್ಲ ಜಾಸ್ತಿ ಮಾಡಿಟ್ಟೋಗಿದ್ದಾಳೆ. ಅದು ಇನ್ನೂ ಇದೆ. ಹಂಗಾಗಿ ಮಧ್ಯಾಹ್ನಕ್ಕೆ ಎಲ್ರಿಗೂ ಅದೇ ಆಗುತ್ತೆ. ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಇಷ್ಟೇ ನನ್ನ ಕೆಲಸ. ಆಮೇಲೆ ಇವಕ್ಕೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೋಬೇಕು. ಇವತ್ತು ಒಂದೇ ದಿನ ನಾನು ಇಲ್ಲಿರೋದು. ನೋಡೋಣ. ಮನೆ ತುಂಬ ಮಿಕ್ಸಿ ಆಗಿದೆ ನೋಡಿ, ದಯವಿಟ್ಟು ಯಾರು ಏನು ಅನ್ಕೋಬೇಡಿ. ಬಿಲ್ಡಿಂಗ್. ಹಾಯ್, ವೆಲ್ಕಮ್ ಚಾನಲ್. ನಾವು ಇವತ್ತು ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ನಿಮ್ಮ ಚಾನಲ್ ನೇಮ್ ಹೇಳಮ್ಮ. ಸಮು, ನಿಮ್ಮ ಚಾನಲ್ ನೇಮ್ ಹೆಸರು ಹೇಳು. ಹಾಯ್, ವೆಲ್ಕಮ್ ಟು ಉನ್ನತಿ ವ್ಲಾಗ್ಸ್. ಉನ್ನತಿ ವ್ಲಾಗ್ಸ್. ವಿಡಿಯೋ ಮಾಡಿ ಬಿದ್ದಿಯ ಕಣೆ. ಓ ಮೈ ಗಾಡ್ ಸಮು. ಹಾಂ, ಅದು ಬೇಡ, ಸೈಡ್ಗೆ ಹಾಕ್ರಿ. ಇವಾಗ ಇರೋ ತೆಗೀರಿ. ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು. ನಾನು ನನ್ನ ಕೆಲಸ ಮಾಡ್ಕೊಳ್ತಾ ಇದ್ದೆ. ಇವಾಗ ಮಧ್ಯಾಹ್ನಕ್ಕೆ ಬಂದು ನಾನು ಮೈದಾ ಮತ್ತು ಅವರಿಗೆಲ್ಲ ಊಟಕ್ಕೆ ತೊಗೊಂಡು ಮತ್ತು ಟೀ ಮಾಡಿಕೊಟ್ಟೆ. ಟೀ ಎಲ್ಲ ತೊಗೊಂಡು ಹೋದ. ಆಮೇಲೆ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸೋಣ ಅಂತ ಹೇಳಿ ಬಂದೆ. ಏನಪ್ಪ ಅಂತಂದರೆ ನಮ್ಮ ಮನೇಲಿ ನಾನು ಹೋದ್ರೆ ಬರೀ ಮನೇಲಿ ಅಷ್ಟೇ ಬಿಟ್ಟು ಹೋಗ್ತಾರೆ. ಹೊಲ ತೋಟಕ್ಕೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ನನ್ನ ಕೈಲಾಗಲ್ಲ, ನಾನು ಮಾಡೋಕ್ಕೆ ಬರೋದು ಇಲ್ಲ. ಹಂಗಂತ ಏನಿಲ್ಲ. ನಮ್ಮ ಅಪ್ಪಾಜಿ ಮನೇಲಿ ನಾನು ಏನೂ ಮಾಡಿಲ್ಲ. ಅಂದರೆ ಹೊಲಕ್ಕೆ ತೋಟಕ್ಕೆ ಮನೆ ಒಳಗಡೆ ಎಲ್ಲ ಮಾಡಿದ್ದೀನಿ. ಬಟ್ ಹೊಲ ತೋಟ ಅಂತ ಬಂದರೆ ನಾನು ಎಲ್ಲೂ ಕಳಿಸಿಲ್ಲ. ಹಂಗಾಗಿ ನನಗೆ ಗೊತ್ತಿಲ್ಲ. ಆದರೂ ಒಂದು ಟೈಮಲ್ಲಿ ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತಂದಾಗ ಒಂದು 2-3 ತಿಂಗಳು ನಾನು ಊರಲ್ಲಿದ್ದೆ. ಆವಾಗ
ನನಗೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ನಾನು ಹೊಲ ತೋಟಕ್ಕೆ ಅಂತ ಹೋಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ನಾನು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಇವಾಗ ಅಂತೂ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಹಂಗಾಗಿ ನಾನು ಏನು ಮಾಡೋಕ್ಕೆ ಹೋಗಲ್ಲ, ತುಂಬ ರಿಸ್ಕ್ ಎಲ್ಲ ತಗೊಳಕ್ಕೆ ಹೋಗಲ್ಲ ನಾನು. ಫಸ್ಟ್ ಹೆಲ್ತ್ ಮುಖ್ಯ ಅಂತ ಇದು ಮಾಡ್ತೀನಿ ಅಷ್ಟೇ. ಅವರು ಅಷ್ಟೇ ಪಾಪ ನನಗೇನು ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಇವತ್ತವರೆಗೂ ಹೇಳಿಲ್ಲ. ನನ್ನ ಓರ್ಗಿತ್ತೆ ಆದರೂ ಅಷ್ಟೇ, ಅವಳು ಅದು ಮಾಡಲ್ಲ, ಬರ್ತಾಳೆ, ಬರೀ ಹಂಗೆ ಹೋಗ್ತಾಳೆ, ಆ ಥರ ಏನೂ ಹೇಳಿಲ್ಲ ಅವಳು. ಇನ್ನು ನಾನೇ ಹೋಗ್ಬಿಟ್ಟು ಒಳಗಡೆ ಏನಾದರೂ ಅದೆಲ್ಲಿದೆ ಇದೆಲ್ಲಿದೆ ಅನ್ನೋ ಅಷ್ಟರೊಳಗಡೆ ಅವಳು ಆ ಕೆಲಸನೇ ಮಾಡಿ ಮುಗಿಸಿರ್ತಾಳೆ. ಅವಳಷ್ಟು ಫಾಸ್ಟ್ ಇದ್ದಾಳೆ ಅವಳು. ಎಲ್ಲ ಕೆಲಸದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಫಾಸ್ಟಾಗಿ ಕೆಲಸ ಮಾಡ್ತಾಳೆ. ಹಂಗಾಗಿ ಅವಳು ಯಾವುದಕ್ಕೂ ನಾನು ಬೇಕು, ನಾನು ಮಾಡಲಿ ಅಂತ ಏನು ಇದು ಮಾಡಲ್ಲ. ಹಂಗಾಗಿ ನಾನು ಬರೀ ಈ ಸರಿ ಅಂತೂ ಹೋದಾಗ ಏನೂ ಕೆಲಸನೂ ಮಾಡಿಲ್ಲ. ಇವತ್ತು ಮಾತ್ರ ಕಸ ಗುಡಿಸಿ ಪಾತ್ರೆ ತೊಳೆದು ನೆಲ ಒರೆಸಿರೋದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ನೈಟ್ ಅಡುಗೆನೂ ಅಷ್ಟೇ, ನಂದು ತರಕಾರಿ ಸಾಂಬಾರು ಮಾಡೋಣ ಅಂತ ತರಕಾರಿ ಎಲ್ಲ ಹೆಚ್ಚಿಟ್ಟೆ. ಅಷ್ಟರೊಳಗಡೆ ಅವಳೇ ಬಂದುಬಿಟ್ಟು ಎಲ್ಲ ಅಡುಗೆ ಮಾಡಿದ್ಲು. ಕಣ್ಣು ಸರ್ರು ಉರಿತಿದ್ದ ನಮಗೆ ರಾಕೆಟ್ ಆರ್ಸೋಗೊಂದ್ಸತಿ. ಅಮ್ಮ, ನಾನು ರಾಕೆಟ್ ಆರಿಸಿದ್ದೀನಿ ಅಂತಾಗ ನಾನು ಮಾಡಿರೋದು ವಿಡಿಯೋದಾಗ ತೋರಿಸ್ಬೇಕು. ನನ್ನ ಮಗ ಮಾಡಿರೋದು ರಾಕೆಟು ಅಂತ. ಊಟ ಮುಗಿಸಿ ಎಲ್ಲರೂ ಹೊರಗಡೆ ಕೂತ್ಕೊಂಡ್ವಿ ಗಾಳಿಗೆ, ಶೆಕೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ನನ್ನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಊರಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಷ್ಟೇ ಇವತ್ತಿನ ವಿಡಿಯೋ. ಓಕೆ, ಯಾರೆಲ್ಲ ವಿಡಿಯೋ ನೋಡಿದ್ದೀರೋ ಅವರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.